ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಅಮಾವಾಸ್ಯೆ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಆಯಿತು. ಟೈಮ್ ಬಂದು ಇವಾಗ 7:30ಗೆ ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು ಎಲ್ಲ ಇದೆ. ವಿಡಿಯೋ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಮೊದಲಿಗೆ ಪದ್ಮ ಎಲ್ಲ ಮನೆ ಬಾಗಿಲೆಲ್ಲ ತೊಳೆದಿದ್ದಾಳೆ, ನೀರು ಹಾಕಿ ಹೊಸ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಇವಾಗ ನಾನು ಮೊದಲು ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಹಾಕಿ ಹೊಸ್ಲೆಲ್ಲ ಅರ್ಶಿನ ಕುಂಕುಮ ಹಚ್ಬಿಟ್ಟು ರೆಡಿ ಮಾಡಿಬಿಡ್ತೀನಿ. ನಂತರ ದೇವ್ರ ಮನೆಯೆಲ್ಲ ಕೂಡ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸ್ವಲ್ಪ ಇವತ್ತು ಬೇಗನೆ ಎದ್ದಿರೋದ್ರಿಂದ ಬೇಗನೆ ಎಲ್ಲ ರೆಡಿ ಮಾಡಿದ್ರೇ ಸರಿ. ಹೂವು ಯಾವುದೂ ಇಲ್ಲ. ಮೊನ್ನೆ ನಾನು ಹೂವು ಎಲ್ಲ ತಂದಿರಲಿಲ್ಲ ಅಂದ್ಬಿಟ್ಟು ಎಲ್ಲ ಒಣಗಿರೋ ಹೂವೆಲ್ಲ ತೆಗೆದಾಕ್ಬಿಟ್ಟಿದೆ. ಇವಾಗೆಲ್ಲ ಸ್ವಲ್ಪ ಫೋಟೋಗಳೆಲ್ಲ ಕೆಳಗಡೆ ಇಟ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಬಿಟ್ರೆ ಆಗುತ್ತೆ. ನಾನು ದೇವ್ರ ಮನೆ ಒರೆಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಹೊಸದು ಬಟ್ಟೆ ಇತ್ತು, ಅದನ್ನೇ ತೊಗೊಂಡು ಬಂದೆ. ಎಲ್ಲ ಡ್ರೈ ಬಟ್ಟೆಲ್ಲ ಒಂದು ಸರಿ ಕ್ಲೀನ್ ಮಾಡ್ಕೊಬಿಟ್ಟು ಸ್ವಲ್ಪ ತ್ಯಾವ ಮಾಡ್ಕೊಂಡು ಸ್ವಲ್ಪ ನೀಟಾಗಿ ಒರೆಸ್ಬಿಟ್ರೆ ಸರಿ ಅಂತೇಳಿ. ಇಲ್ಲಾಂದರೆ ಯಾಕೆಂದರೆ ಧೂಳೆಲ್ಲ ಇರಬಾರ್ದು. ನಾನು ಅವಾಗವಾಗ ಎಲ್ಲ ದೇವ್ರ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ದೇವ್ರ ಫೋಟೋ ಕೂಡ ಅವಾಗವಾಗ ಒರೆಸ್ಕೊಳ್ತಾ ಇರ್ತೀನಿ. ಯಾಕೆಂದರೆ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಮೇಲೆ ಧೂಳು ಕೂತ್ಕೋಬಾರ್ದು ಅಂತ ಹೇಳ್ತಾರೆ, ಅದು ದರಿದ್ರ ಅಂತ ಹೇಳ್ತಾರೆ. ಹಾಗಾಗಿ ನಾನು ದೇವ್ರ ಫೋಟೋ ಮೇಲೆ ಯಾವಾಗಲೂ ಜಾಸ್ತಿ ಧೂಳೆಲ್ಲ ಕೂರ್ಲಿಕ್ಕೆ ಬಿಡೋದಿಲ್ಲ. ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದರೆ ಅಲ್ಲಲ್ಲೇ ಒರೆಸ್ಕೊಳ್ತೀನಿ. ಇಲ್ಲಾಂದರೆ ಅವಾಗವಾಗ ನಾನು ವಾರದಲ್ಲಿ ಒಂದು ಸರಿನಾದರೂ ಕ್ಲೀನಾಗಿ ನಾನು ದೇವ್ರ ಫೋಟೋಗಳೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ. ಯಾಕೆಂದರೆ ಧೂಳೆಲ್ಲ ಕೂರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಥರದ ಹೂವು ತಂದಿದ್ದ ಕನಕಾಂಬ್ರ ಮತ್ತು ಮಲ್ಲಿಗೆ ಹೂವು, ಸೇವಂತಿಗೆ ಮತ್ತು ಗಣಗಲೆ ಹೂವು ಬರುತ್ತಲ್ಲ ರೆಡ್ ಕಲರ್, ಅದು ತುಳಸಿ ಎಲ್ಲನೂ ತೊಗೊಂಡು ಬಂದಿದ್ದೆ. ಮೊದಲಿಗೆ ಅಮ್ಮನವ್ರಿಗೆ ನಾನು ನೀಟಾಗಿ ಹೂವು ಎಲ್ಲ ಮುಡಿಸ್ದೆ. ಕನಕಾಂಬ್ರ ಹೂವು, ಮಲ್ಲಿಗೆ ಹೂವು, ತುಳಸಿ ಎಲ್ಲನೂ ಕೂಡ ಮುಡಿಸ್ದೆ. ಮತ್ತು ಎಲ್ಲ ದೇವ್ರಿಗೂ ಕೂಡ ಸ್ವಲ್ಪ ತುಳಸಿ ರಾಯರಿಗೆ ತುಳಸಿ ಮತ್ತು ಎಲ್ಲ ದೇವ್ರಿಗೂ ಕೂಡ ಹೂವುಗಳೆಲ್ಲ ನೀಟಾಗಿ ಮುಡಿಸಿ ಅರ್ಶಿನ ಕುಂಕುಮ ಗಂಧ ಎಲ್ಲ ಹೊಸ್ದಾಗೆ ತರಿಸಿದೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಲ್ಲನೂ ಹೊಸ್ದಾಗೆ ತರಿಸಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಮನೇಲಿ ತುಪ್ಪದ ದೀಪ ಹಚ್ಚೋಣ ಅಂದ್ಬಿಟ್ಟು ತುಪ್ಪದ ದೀಪ ಹಚ್ತಾಯಿದ್ದೀನಿ ಇವತ್ತು. ನೋಡಿ, ಇವತ್ತೇನೋ ಬೆಳಗ್ಗೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು ನನಗೆ. ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡೋದು ತುಂಬ ಟೈಮೇ ಹಿಡೀತು ಇವತ್ತು. ಕಳಸ ಎಲ್ಲ ಬೆಳಗ್ಗೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ತುಂಬನೇ ಸ್ವಲ್ಪ ಲೇಟ್ ಆಗೋಯ್ತು. ಏನೂ ಮಾಡೋಂಗಿಲ್ಲ, ಮಾಡಬೇಕಲ್ವಾ. ಮತ್ತು ಇವಾಗ ಇನ್ನೇನು ಆಷಾಢ ಶುಕ್ರವಾರ ಕೂಡ ಸ್ಟಾರ್ಟು. ಅಮಾವಾಸ್ಯೆ ದಿನವೇ ಎಲ್ಲ ಮೇನು. ಈ ಅಮಾವಾಸ್ಯೆನೇ ನೀಟಾಗಿ ಎಲ್ಲ ಮಾಡಬೇಕು. ಆಷಾಢ ಶುಕ್ರವಾರ ಕೂಡ ಬಂತು. ಏನೋ ಇವತ್ತು ಒಂದು ನನಗೆ ಎಲ್ಲ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದೆಲ್ಲ ಪಾಸಿಟಿವ್ ಎನರ್ಜಿ. ಇವತ್ತು ಫುಲ್ಲು ಧೂಪ ಎಲ್ಲ ಹಾಕಿ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಸಾಂಬ್ರಾಣಿ ಹೊಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಮನೇಲೂ ಕೂಡ ಫುಲ್ಲು ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ಟಿದೆ ಮನೆಗೆ. ಅದು ಘಮ ಘಮ ಅಂತ ಇರುತ್ತೆ. ಶೈಲಿಗೆ ಸ್ವಲ್ಪ ಅದರಿಂದ ಸ್ವಲ್ಪ ಕೆಮ್ಮು ಈ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮನೇಲಿ ಇಲ್ಲಿ ಇಟ್ಬಿಟ್ಟು ಮತ್ತೆ ಹೊರಗಡೆ ತಗೊಂಡೋಗಿ ಇಟ್ಟು ಬಂದೆ. ಎರಡೆರಡು ಸರಿ ವಾಶ್ ಮಾಡಿದೆ ಬಟ್ಟೆ ಎಲ್ಲನೂ. ನೆನ್ನೆ ಸ್ವಲ್ಪ ವಾಶ್ ಮಾಡಿಬಿಟ್ಟು ತಗೊಂಡೋಗಿ ಬಿಸಿಲಿದೆಯಲ್ಲ ಅಂತಂದ್ಬಿಟ್ಟು ಮೇಲ್ಗಡೆ ಹಾಕಿದ ತಕ್ಷಣ ಮಳೆ ಬಂದು ಸುರಿ ಮತ್ತೆ ಎತ್ಕೊಬಂದು ಮತ್ತೆ ವಾಶ್ ಮಾಡಿ ಮತ್ತೆ ಇಲ್ಲಿ ಮನೆ ಒಳಗಡೆ ಒಣಗಾಕೊಂಡಿದ್ದೆ. ಇವಾಗ ಸ್ವಲ್ಪ ಹೊರಗಡೆ ಬಿಸಿಲು ಬಂದಿದೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ನೀಟಾಗಿ ಫುಲ್ಲು ಬಿಸಿ ಇದೆ ಬಟ್ಟೆಗಳು ಒಣಗಿಸ್ಕೊಂಡು ಮತ್ತೆ ಎತ್ಕೊಂಡಿದ್ದೀನಿ. ಇವಾಗೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ರೆ ಸರಿ. ಅಲ್ಲಿ ಇಲ್ಲಿ ಹಾಕ್ಕೊಳಕ್ಕಾಗಲ್ಲ, ಎಷ್ಟು ಬೇಕೋ ಅಷ್ಟು ಪ್ಯಾಕ್ ಮಾಡಿಕೊಂಡು ಇನ್ನು ಸ್ವಲ್ಪ ಇಲ್ಲೇ ಎತ್ತಿಟ್ಕೊಳ್ಳೋಣ. ಸುಮ್ಮನೆ ಏನಕ್ಕೆಲ್ಲನೂ ಹಾಸ್ಪಿಟಲ್ ತಗೊಳ್ಳೋದಲ್ವ, ಎಷ್ಟು ಬಟ್ಟೆ ಬೇಕೋ ಅಷ್ಟು ಎತ್ಕೊಂಡ್ರೆ ಸಾಕು. ಪಾಪ ನಾವು ಹೋಗ್ಬೋದು ಅಲ್ಲಿಗೆ ಏನೇನು ಬೇಕೋ. ಅದ್ರ ಜೊತೆ ನಾನು ಕೂಡ ಸ್ವಲ್ಪ ಮನೆಗಳಲ್ಲೇ ಬಟ್ಟೆ ಮಾಡ್ಕೊಂಡಿದ್ದೀನಿ. ನೋಡಿ, ಬೇಕಲ್ಲ ಎಕ್ಸ್ಟ್ರಾ ಬಟ್ಟೆಗಳು, ಅಲ್ಲಿ ಏನೇ ಇದ್ರೂ ಕೂಡ ಎಕ್ಸ್ಟ್ರಾ ಬಟ್ಟೆಗಳು ಏನಕ್ಕೆ ಆದರೂ ಬೇಕು. ಈ ಥರ ಬಟ್ಟೆಗಳೆಲ್ಲ ಇತ್ತಲ್ಲ ಅದೆಲ್ಲ ಸ್ವಲ್ಪ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವೊಂದು ಸ್ವಲ್ಪ ಬೇಕು. ಕಾಟನ್ ಬಟ್ಟೆಗಳೆಲ್ಲ ಚೆನ್ನಾಗಿರ್ತವೆ, ಏನಕ್ಕೆ ಅದನ್ನು ಇದು ಸ್ವಲ್ಪ ಇಟ್ಕೊಂಡಿದ್ದೀನಿ. ನೋಡಿ, ಏನೋ ಪಾರ್ಸಲ್ ಬೇರೆ ಬಂದಿದೆ. ಸೈನು ತರಿಸ್ಬೇಕು. ಇದು ನಾನು ತುಂಬ ದಿನದಲ್ಲಿ ಹೇಳಿದೆ, ಇವಾಗ ತರಿಸ್ಕೊಟ್ಟಿದ್ದಾಳೆ ಸೈನ್. ತೋರಿಸ್ತಾ ಇದ್ದೀನಿ. ಏನಾಯ್ತು? ಯಾಕೆ ಸಪ್ಪೆಯಾಗಿದೆಯಾ? ತಲೆನೋವು ಹಚ್ಚಿಲ್ಲ, ಏನಿಲ್ಲ. ಸ್ನಾನ ಮಾಡಿ ದೀಪ ಹಚ್ಬಿಟ್ಟು ನಿದ್ದೆ ಬರ್ತಿದೆ. ಯಾಕೆ? ಇದು ಹಾವಿ ತಗೊಳಕ್ಕೆ, ಸ್ಟೀಮ್ ತಗೊಳಕ್ಕೆ. ಯಾಕೆಂದರೆ ತಲೆನೋವು ಅಂತ ಹೇಳ್ತೀನಿ. ಯಾವಾಗಲೂ ಬಿಸಿ ನೀರು ಕಾಯಿಸ್ಕೊಂಡು ನಾನು ಹಾವಿ ತಗೊಳ್ತಾ ಇರ್ತೀನಿ. ಶೈಲು ಎಲ್ಲಿ ಚೆಲ್ಗಿಲ್ಕೊಬಿಡ್ತೀಯ ಮಮ್ಮಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಆವಾಗಲೇ ತರಿಸ್ತೀನಿ ಅಂತ ಹೇಳಿದ್ವಿ. ಇವಾಗ ತರಿಸಿದ ಈಗೇನಾ ಇಷ್ಟು
ಇಷ್ಟೇನಾ? ಎಲ್ಲೂ ಏನೋ ಇದೆಲ್ಲ ಒಳಗೆ ಅದೆಲ್ಲೋ ಬರೋದು ನಿಮಗೆ ಬರಲಿ ಅಂತ ನೋಡೋಣ. ಸರಿ ಏನಾಯಿತು ಅಂದರೆ ಈಗ ಸ್ವಲ್ಪ ನೀರು ತುಂಬಿಸ್ಕೊಳ್ಳೋದು. ನೀರು ತುಂಬಿಸ್ಕೊಂಡು ಕರೆಂಟ್ಗೆ ಹಾಕ್ತು ಅಂತಂದರೆ ಇಲ್ಲಿ ಆವಿ ಬರ್ತಾ ಇರ್ತದೆ ಶಕ, ಅದನ್ನು ಒಂದು ಬಟ್ಟೆ ಮುಟ್ಕೊಂಡು ತಗೊಳ್ಳೋದು. ಸೂಪರ್. ಒಳ್ಳೆಲ್ಲ ಅಂದರೆ ಇಷ್ಟ ಆಗ್ಬೋದು ನಿಮಗೂ. ನೋಡಿ ಲಿಂಕ್ ಇದೆ ಇದ್ರದ್ದು, ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ತರಿಸ್ಕೋಬೋದು. ಇಷ್ಟೇನಾ? ನಿಜವಾಗ್ಲೂ ಬಳಕೆ ಬರುತ್ತಾ ಬಿಡ್ತಾ? ಇದೆಲ್ಲ ಹಿಂಗೆ ಸ್ಟೀಮ್ ತಗೊಂಡಾಗ ಹೇಳ್ತೀನಿ ಯಾವ ಥರ ಐತೆ ಏನು. ಇದು ಪಾಪನು ಬಟ್ಟೆ ಹಾಕೊಳ್ಳೋ ಬ್ಯಾಗ್ ಹೊಚ್ಚಿಬಿಟ್ಟು ಯಾವ ಬೇಕೋ ಅದು ಮಾತ್ರ ಹಾಕೊಳ್ಳೋದು, ಸುಮ್ಮನೆ ಏನಕ್ಕೆ ಅಲ್ವಾ. ಇದೊಂದು ಸ್ವಲ್ಪನೂ ಇದೆ ನೋಡಿ, ಇದು ಹಳೆ ಬಟ್ಟೆ ಇದೆ, ಚೆನ್ನಾಗಿದೆ ಅಂದರೆ ಇದು ಹಳೆ ಬಟ್ಟೆ ಆದರೆ ಪಾಪಗೆ ಹಾಕೋದು. ಈಗಲೂ ಬಂದಿದೆ, ಅದೊಂದಿಷ್ಟಿದೆ. ಇದನ್ನ ಮೊದಲು ಎಲ್ಲ ವಾಶ್ ಮಾಡಿ ಇಟ್ಕೊಡ್ತೀನಿ, ಮಡಿಸಿ ಬ್ಯಾಗಲ್ಲ ಪ್ಯಾಕ್ ಮಾಡ್ಕೊಂಡು. ಇಲ್ಲ ಅದನ್ನು ಬೇರೆ ತೋರಿಸೋದಿವ ಯಾವುದು ಪ್ಯಾಕಿಂಗ್ ಮಾಡೋದು. ಬಡ್ಚಿಟ್ಬಿಡ್ಲಿ ಈಗೇನು ಬ್ಯಾಗಲ್ಲೇ ಹಾಕಿಡ್ತೀನಿ, ಕೊಡು. ಇವತ್ತು ಮಧ್ಯಾಹ್ನದ ಅಡುಗೆ ಏನೂ ಮಾಡ್ಕೊಂಡಿಲ್ಲ. ಇವತ್ತು ಕೆಲಸ ಎಲ್ಲ ಮಾಡಿ ಸಾಕಾಯಿತು ಅಂತ ಅಂದ್ಬಿಟ್ಟು ರೊಟ್ಟಿ ರವೆ ಕಲಸಿಟ್ಟಿದ್ದೀನಿ. ಸಣ್ಣ ರವೆ, ಚಿರೋಟಿ ರವೆ ಬರುತ್ತಲ್ಲ, ಅದನ್ನೆಲ್ಲ ಕಲಸಿಟ್ಟಿದ್ದೀನಿ. ರೊಟ್ಟಿ ಮಾಡ್ಕೊಂಡ್ರೆ ಸಾಕು. ಯಾರಿಲ್ಲ ಮನೇಲಿ, ನಾನು ಶೈಲಿ ಇಬ್ಬರಲ್ವಾ, ಏನೋ ಅವಳಿಗೊಂದು ರೊಟ್ಟಿ ನನಗೊಂದು ರೊಟ್ಟಿ ಅಷ್ಟೇ. ಏನು ಮಿಕ್ಕದ್ದು ಬಜ್ಜಿ ಬೇಬಿಗೆ ಬಂದಾಗ ಮಾಡಿಕೊಟ್ರೆ ಆಯಿತು. ರೊಟ್ಟಿ ಮಾಡ್ಕೊಬೋಣ, ಹೊಟ್ಟೆ ಹಸಿತಾ ಇದೆ. ರೊಟ್ಟಿಗೆ ಚಟ್ನಿ ಎಲ್ಲ ಚೆನ್ನಾಗಿರಲ್ಲ. ರವೆ ರೊಟ್ಟಿಗೆ ಏನಾದರೂ ಉಪ್ಪಿನಕಾಯಿ, ಖಾರ, ತುಪ್ಪ ಇದು ಹಾಕೊಂಡು ತಿಂದರೆ ಸಖತ್ತಾಗಿರುತ್ತಿಲ್ಲ. ಟೊಮೊಟೊ ಗೊಜ್ಜಿ ಥರ ಮಾಡಿದ್ರೆ. ಸದ್ಯಕ್ಕೆ ಏನು ಮಾಡ್ತಿಲ್ಲ, ಖಾರ ಇದೆ. ಉಪ್ಪು ಸಾಂಬಾರು ಮಾಡಿರೋ ಖಾರ ಮತ್ತು ತುಪ್ಪ ಮತ್ತು ರವೆ ರೊಟ್ಟಿ ಸಖತ್ ಕಾಂಬಿನೇಷನ್. ಮತ್ತು ಹಾಲು ಕಾಯಿಸ್ಬಿಟ್ಟು ಇವಾಗ ತೆಗೆದೆ ಮುಚ್ಚಳ ನೋಡಿ. ತುಪ್ಪ ಬೆಣ್ಣೆ ಇತ್ತು, ಕೆನೆ ಎಲ್ಲ ಬಂದಿದೆ, ಎತ್ತಿಡಬೇಕು. ಹಾಲು ಕುಡ್ದಿಲ್ಲ ಶೈಲಿ ಇವತ್ತು. ಎಗ್ ಪಬ್ಸು ನನ್ನ ಫೇವ್ರೇಟು, ಆದರೂ ನಾನು ತಿನ್ನಲ್ಲ. ಇದು ನನ್ನ ಮಗಳಿಗೆ ಯಾಕೆ 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 ಎಗ್ ತಿನ್ನೋದ್ರಿಂದ ನನಗೆ ತುಂಬಾ ಆರೋಗ್ಯ ಹಾಳಾಗ್ತಾಯಿತ್ತು, ತುಂಬಾ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು. ದೇವ್ರಿಗೆ ಹರಕೆ ಮಾಡಿಬಿಟ್ಟೆ ಅಷ್ಟೇ. ಇವಾಗ ಹೀರೆಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು, ಎಳೆ ಹೀರೆಕಾಯಿ ಸಖತ್ತಾಗಿದೆ. ನೀವು ರುಬ್ದೇ ಮಾಡ್ತೀರಲ್ಲ? ಹಂಗೆ ಮಾಡೋಣ. ಎಸ್, ಎರಡು ಮಾಡ್ಬೇಕು ಪುಟ್ಟ, ಒಂದು ಸಾಕು ಸಾಕು, ಒಂದೇ ಇದೊಂದು ಹೆಚ್ಚಿಡಂಗಿಲ್ಲ, ಮಸಾಲೆ ರುಬ್ಬಂಗಿಲ್ಲ. ಓಕೆ. ಕಜ್ಜಾಯ ಶೈಲಿಗೋಸ್ಕರ ಬಂದಿರುವಂಥ ಕಜ್ಜಾಯ. ಅಂದರೆ ಬೇರೆ ಯಾರು ಅಲ್ಲ, ನಮ್ಮ ಅಕ್ಕ ಮಾಡ್ಕೊಂಡು ಬಂದಿರು. ನಮ್ಮ ಅಕ್ಕನ ಮಗ ಇಬ್ಬರು ಬಂದಿದ್ರು ಶೈಲು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಶೈಲುಗೆ ಬುಜ್ಜಿ ಬೇಬಿದ್ರಲ್ಲಿ 2 ಸರಿ ಮಾಡ್ಕೊಬಂದು ಕೊಟ್ಟಿದ್ರು. ಮೊದಲೊಂದು ಸರಿ ಮಾಡ್ಕೊಬಂದು ತಿಂದು ಆ ಟೇಸ್ಟ್ ಇಷ್ಟ ಆಗ್ಬಿಟ್ಟು ಇನ್ನೊಂದು ಸರಿ ಬೇಕು ಅಂದ್ಬಿಟ್ಟು ಡೆಲಿವರಿ ಟೈಮಲ್ಲಿ ಕೂಡ ಮಾಡಿಸ್ಕೊಂಡಿದ್ದು. ಅದನ್ನೇ ನೆನ್ಪಿಟ್ಕೊಂಡು ಅಕ್ಕ ಇವಾಗ ಕಜ್ಜಾಯ ಮಾಡ್ಕೊಂಡು ತಗೊಬಂದಿರು. ನನಗೆ ಈ ರೀತಿ ಕಜ್ಜಾಯ ಎಲ್ಲ ಮಾಡೋಕ್ಕೆ ಬರಲ್ಲ, ಬೇರೆ ಅಡುಗೆ ಎಲ್ಲ ಮಾಡ್ತೀನಿ. ಈಗ ಕಜ್ಜಾಯ ಎಲ್ಲ ನಮ್ಮ ಮನೆ ಮಾಡದೇ ಇರೋ ಕಾರಣ ನನಗೆ ಕಜ್ಜಾಯ ಎಲ್ಲ ಅಷ್ಟಾಗಿ ಮಾಡೋಕ್ಕೆ ಬರಲ್ಲ. ಒಬ್ಬಟ್ಟು ಚೆನ್ನಾಗಿ ಮಾಡ್ತೀನಿ. ಅಂದರೆ ಒಂದು ಸರಿ ನೋಡಿಕೊಂಡ್ರೆ ಸಾಕು, ಮಾಡಲೇಬೇಕು ಅಂತ ಮನಸ್ಸಿಟ್ಟು ಹೋದರೆ ಮಾಡ್ತೀನಿ. ಆದರೆ ಏನೋ ಇಂಟ್ರೆಸ್ಟ್ ಇಲ್ಲ ಕಜ್ಜಾಯ ಮಾಡೋದ್ರ ಮೇಲೆ. ಹಂಗಾಗಿ ಅಕ್ಕನೇ ಮಾಡ್ಕೊಂಡು ಬಂದಿದ್ರು. ಸೂಪರಾಗಿತ್ತು. ತಿಂದ ಪುಟ ಚೆನ್ನಾಗಿತ್ತಾ? ಶೈಲಿಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ. ಇನ್ನು ಎಷ್ಟು ಕಜ್ಜಾಯ ಇದೆ, ಇಟ್ಟಿಟ್ಕೊಂಡು ತಿನ್ನು ಅವಾಗವಾಗ. ಮತ್ತು ನಾನು ಇವತ್ತು ಹೀರೆಕಾಯಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿ ಕೂಡ ಬೇರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಶುಂಠಿ ಇಲ್ಲ, ಅದು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಲ್ವ. ರೆಸಿಪಿ ಇದು ಕೂಡ ಹೀರೆಕಾಯಿದು ಮಸಾಲೆ ಏನೂ ರುಬ್ತಾ ಇಲ್ಲ, ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ. ಗೊಜ್ಜು ಯಾವ ಥರ ಮಾಡೋದು ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ತುಂಬ ಜನ ಹೇಳ್ತಾ ಇರ್ತಾರೆ ರೆಸಿಪಿ ವೀಡಿಯೋ ಹಾಕಿ ಅಂತ. ಹಾಗಾಗಿ ಆದಷ್ಟು ಸ್ವಲ್ಪ ಫ್ರೀ ಆಗಿದ್ದಾಗ ಒಂದೊಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ನಾನು ಮಾಡೋ ಅಡುಗೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹಾಗಲಕಾಯ್ದೆಲ್ಲ ಮಾಡಾಕಿದ್ದೀನಿ. ಅಂದರೆ ಹೀರೆಕಾಯಿ ತರಿಸಿದೆ, ಚೆನ್ನಾಗಿದೆ ಹೀರೆಕಾಯಿ, ಎಳೆ ಹೀರೆಕಾಯಿ. ಅದು ಮಾಡೋಣ ಅಂತ ತಗೊಂಡಿದ್ದೀನಿ. ಮತ್ತು ದೋಸೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಎಲ್ಲ ನೆನೆಸಿದೆ ನೋಡಿ. ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಅನ್ನ. ಈ ಅನ್ನ ಎಲ್ಲ ಹಾಕೋತಂದರೆ ಚೆನ್ನಾಗೇ ಇರುತ್ತೆ. ಅಂದರೆ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ನೆನೆಸಿದೆ. ಇವಾಗ ಇನ್ನೊಂದು ಸರಿ ತೊಳೆದ್ಬಿಟ್ಟು ನೈಸಾಗಿ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ದೋಸೆ ರೆಡಿ.
ಚೆನ್ನಾಗಿ ತೊಳೆದು ನೆನೆಸಿದೆ. ಅಕ್ಕಿ ಎಲ್ಲ ಆಡಿಸ್ಕೊಂಡೆ. ಈ ಟೈಮಲ್ಲಿ ಉಬ್ಬೋದೇ ಇಲ್ಲ. ನಾವು ಸೋಡಾ ಏನು ಯೂಸ್ ಮಾಡಲ್ಲ. ನಾವು ಉಪ್ಪೊಂದು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಯಾವುದಕ್ಕೆ ಬೇಕೋ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀವಿ ನೋಡಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ದೋಸೆ ಹಿಟ್ಟಿನ ಅದಕ್ಕೆ ನಾವು ಇಡ್ಲಿಗಾಗ್ಬೋದು, ದೋಸೆಗಾಗ್ಬೋದು, ಬೋಂಡ, ವಡೆ ಏನು ಮಾಡಿದ್ರು ತುಂಬ ಜನ ಸೋಡಾ ಅಂತಾರೆ. ಏನಕ್ಕೆ ಹಂಗೆ ಆಗ್ತಾರೋ ಗೊತ್ತಿಲ್ಲ. ನಾವು ಯಾವಾಗಲೂ ಮನೆ ನಾನು ಯೂಸೇ ಮಾಡಿಲ್ಲ ಇಲ್ಲಿವರೆಗೂ. ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಬೇಕು ಹೊರತು ಸುಮ್ಮನೆ ಅದರಿಂದೆಲ್ಲ ಚೆನ್ನಾಗಿ ದೋಸೆ ಬರುತ್ತೆ. ಈಗಲೂ ದೋಸೆ ಚೆನ್ನಾಗೇ ಬರುತ್ತೆ, ಏನು ಗಟ್ಟಿಯಾಗಲ್ಲ, ಏನಿಲ್ಲ. ನಾವು ದೋಸೆ ಮಾಡಬೇಕು ಅಂದರೆ ಏನಿಲ್ಲ, ಉದ್ದಿನಬೇಳೆ ಸ್ವಲ್ಪ ಹಾಕ್ಬಿಟ್ಟು ಮತ್ತು ಅಕ್ಕಿ ಚೆನ್ನಾಗಿ ನೆನೆಸ್ಕೊಂಡು ಉದ್ದಿನಬೇಳೆ ನೆನೆಸ್ಕೊಂಡು ಸ್ವಲ್ಪ ಅನ್ನ ಇರುತ್ತಲ್ಲ ಅದನ್ನು ಹಾಕ್ಬಿಟ್ರೆ ಸಾಕು. ಮುಚ್ಚಕ್ಕೆ ಒಂದು ಪ್ಲೇಟ್ ಕೊಡಮ್ಮ ಇದಕ್ಕೆ. ಬೆಳಗ್ಗೆ ನೋಡಿಕೊಂಡು ನೀರು ಬೇಕಾದ್ರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡ್ತಾರೆ, ಸೂಪರಾಗಿ ಬರುತ್ತೆ. ಪ್ಲೇಟ್ ಮುಚ್ಚಿಟ್ಬಿಟ್ಟು ಇಲ್ಲಿ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಸೈಡ್ಗೆ ಇಟ್ಕೊತೀನಿ. ಅಡುಗೆ ಮಾಡ್ತಾ ಸ್ವಲ್ಪ ಇದೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಯಾವುದೋ ಕೆಲಸ ಇರೋದಿಲ್ಲ. ನಾನು ಯಾವಾಗಲೂ ಅಷ್ಟೇ ಎಲ್ಲ ನೀಟ್ ಅಲ್ಲೆಲ್ಲ ನೋಡಿ ಏನಿಲ್ಲ ಆದರೂ ಕೂಡ ಅಲ್ಲೆಲ್ಲ ಇದೆಲ್ಲ ಹೋದ್ರೆ ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಡ ಅಂತ ಅಷ್ಟೇ. ಇಟ್ಬೋದು ಮ್ಯಾಟ್ ಹಾಕ್ಬಿಟ್ಟಿದೆ. ಈ ಸೈಡೆಲ್ಲ ತೆಗೆದು ಇಟ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಬಿಟ್ರೆ. ನಮ್ಮಲ್ಲಿ ಅಡುಗೆ ಮನೇಲಿ ನಾನು ಶೈಲಿ ಯಾವಾಗಲೂ ಓದ್ ಜೊತೆಲೇ ಇರ್ತೀವಿ. ಒಬ್ಬರನ್ನು ಬಿಟ್ಟು ಒಬ್ಬರು ಅಡುಗೆ ಮಾಡೋದಿಲ್ಲ, ಇಬ್ಬರು ಜೊತೆಲೇ ಅಡುಗೆ ಎಲ್ಲ. ಬಾಯ್ ಸೈಡ್ ಬಾ, ನಾನು ಜೋಡಿಸ್ಕೊತೀನಿ ಬಿಡು. ಓ ಚಾರ್ಜೇ ಖಾಲಿ. ನೀನು ಈ ಲೈಟ್ ಹಾಕಮ್ಮ, ಅದಕ್ಕೆ ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿರೋ ಜ್ಞಾನ ಇಲ್ದೇ ಕೆಲಸ ಮಾಡ್ತಾ ಇರ್ತೀನಿ ನೋಡಿ. ಲೈಟೇ ಹಾಕಳ್ದೇ ಇಲ್ಲಿವರೆಗೂ ವೀಡಿಯೋ ಮಾಡಿದ್ದೀವಿ ನಾನು ನನ್ನ ಮಗಳಿಬ್ರು. ನೆನಪೇ ಆಗಲಿಲ್ವಾ? ಇದು ರುಚಿ ದೇವ್ರ ಮನೆ ಗಿಡಕ್ಕೆ ತಗೊಂಡಿದ್ದ, ಅಲ್ಲಿಗೆ ಇಟ್ಬಿಡಲ್ವಾ? ಇದರಲ್ಲೂ ಇದೆಯಲ್ಲ ತುಂಬ ಇಡ್ತೀನಿ. ಆಮೇಲೆ ಬಿಡು, ಬೆಳಗ್ಗೆ ಇಟ್ಕೊಳ್ಳೋಣ ಅಷ್ಟೇ. ಕ್ಲೀನಿಂಗ್ ಇದನ್ನ ಎತ್ತಿ ಅಲ್ಲೇ ಇಡೋದು. ಧನ್ಯನ ಅಯ್ಯಯ್ಯೋ ಹೋಯ್ತು. ನೀನು ಫೋನ್ ಎತ್ಕೊ. ಅಲ್ಲಿ ಬೀಳ್ತು ಏನಾಗಲ್ಲ ಅದು ಹಂಗಂತೀಯ. ನನ್ನ ಮಗಳಿಗೆ ಇಲ್ಲಿ ಇಡಬೇಡ ಚಾರ್ಜ್ಗೆ ಅಂತೀನಿ, ಆದ್ರೆ ತಂದು ಕಿಚನಲ್ಲೇ ಚಾರ್ಜ್ಗೆ ಹಾಕ್ಕೊಳ್ತಾಳೆ. ಏನೋ ಒಂಥರ ತಗೋ. ಇಲ್ಲಿ ಎಣ್ಣೆ ಬೇರೆ ಬಿಚ್ಚಿ ನೋಡಿ. ನನ್ನ ಮಗಳು ಎಲ್ಲ ಬಿಚ್ಚಿ ಮಡಗಿದ್ದಾಳೆ. ಯಾಕೆ? ಅದು ಪಕೋಡಕ್ಕೆ ಬಿಚ್ಚಿದೆ ಸ್ವಲ್ಪ. ಅಯ್ಯೋ ಮೊಸರು ಮೊಟ್ಟೆ ಇಲ್ಲ, ಹಂಗೆ ಇದೆ. ಇದು ಧನ್ಯ. ನಾನಿಲ್ಲಿ ಹಳದಿ ಕಲರ್ ನೋಡ್ಬಿಟ್ಟು ಧನ್ಯ ಅಂತ ನೋಡ್ದಾನೆ ಇದನ್ನು ಬೇರೆ ಓಪನ್ ಮಾಡಿದೆ ಬೆಳಗ್ಗೆ. ಪುಟ ಖಾಲಿ ಆಗಿದೆಯಲ್ಲ ಇಲ್ಲಿ ಇತ್ತು. ಯಾವಾಗವ ತೊಳೆದು ಬಿಟ್ಟು ಬಾಕ್ಸ್ನ? ಅಯ್ಯೋ ನಾನು ತೊಳೆಯಕ್ಕೆ ಹಾಕಿದ್ದೇನಲ್ಲ ಅಷ್ಟೊಂದು. ನಾನು ತೊಳೆಯಕ್ಕೆ ಹಾಕ್ಬಿಟ್ಟಿದ್ದೆ. ಅಯ್ಯಯ್ಯೋ ಹೋಗ್ಲಿ ಬಿಡು. ನಾನು ಧನ್ಯಗೆ ಏನಕ್ಕೆ ಯೂಸ್ ಮಾಡಿಲ್ಲ. ಫುಲ್ ಕ್ಲೀನ್ ನೋಡಿ. ಅಡುಗೆ ಆಯ್ತದೆ ಹಂಗೆ ಕ್ಲೀನ್ ಮಾಡಿಬಿಟ್ರೆ ಮತ್ತು ಇನ್ನೂ ಇಷ್ಟು ಜಾಗ ಇದೆ, ಇಲ್ಲೇ ಕ್ಲೀನ್ ಮಾಡೋಕಿದು. ಅಡುಗೆ ಆಗಿದ್ಮೇಲೆ ಇಳಿದ್ಬಿಟ್ಟು ಇದೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ರೆ ಕೆಲಸನೇ ಮುಗೀತು. ಅನ್ನ ಸಾಂಬಾರು ಎರಡೇ ಮಾಡ್ಕೊಂಡಿರೋದು. ಪುಟ ನೀನು ಏನು ಹಾಲು ಕುಡ್ದಿಲ್ಲ ಇವತ್ತು ನೋಡಿ. ಒಂದು ಹನಿ ಹಾಲನ್ನ ಶೈಲು ಕುಡ್ದಿಲ್ಲ ಇವತ್ತು. ಏನಕ್ಕವ ಕಾರಣ ಹೇಳ್ತಾರೆ. ಬೆಳಗ್ಗೆ ತಿಂದಿರೋದು ಲೈಟಾಗಿ ಸಾವಿಗೆ ಉಪ್ಪಿಟ್ಟು ಒಂದು ಚೂರು. ನಾನು ಬೆಳಗ್ಗೆನೇ ಹೇಳಿದ್ದೀನಿ ಏನಕ್ಕೆ ಇವತ್ತು ಕಡಿಮೆ ಮಾಡ್ಕೊಂಡಿದ್ದೀಯಾ ಲೈಟ್ ಫುಡ್ ಅಂತ. ದೊಡ್ಡಮ್ಮ ಬಂದದ್ದು 3 ಗಂಟೆ ಮೇಲೆ ನೋಡಿ. ಹಿಂಗೆ ನೋಡಿ ಕಾಯಿಸಿಟ್ಟಿರಲ್ಲ, ಕಾಯಿಸಿರಂಗೆ ಇದೆ. ಹಾಂ ಮಲ್ಗೋ ಕುಡಿತೀಯ, ಈಗ ಊಟನೇ ಬೇಡ ಅಂತೀಯ. ಅವ್ನು ಮಲ್ಗೋಗಿ ಹಾಲು ಕುಡಿತಾಳೆ ಇವಳು. ಹಿಂಗೆ ತಗೊಂಡೋಗಿ ಒಂದಿನ ಹೇಳಿಲ್ಲ ಅಂತಂದರೆ ಅದು ಹಾಲು ಕುಡಿಯಲ್ಲ, ಏನಿಲ್ಲ. ಏನು ಮಾಡೋದು ಅವ್ರದ್ದು.
ಏನೋ ಬುಜ್ಜಿದು ಹೋಮ್ವರ್ಕ್ ಟೈಮ್. ಏನು ಬಿಡಿಸ್ತಿದೆ ಬುಜ್ಜಿಮ್ಮ? ಗುಡ್. ನೆನ್ನೆ ಬರೆದಿರೋದೆಲ್ಲ ಗುಡ್ ಹಾಕಿದ್ರಾ? ಹಾಂ ನೋಡಿ ನೋಡಿ ಹೆಂಗೆ ನಗಿತಾನೆ ಅಂತ. ನೆನ್ನೆ ಬರೆದಿರೋದು ಗುಡ್ ಹಾಕಿದ್ರಾ? ಇಲ್ಲಿ ವಾವ್, ಅವ್ನು ಗುಡ್ ಹಾಕ್ಸ್ಕೊಳಕ್ಕೋಸ್ಕರನೇ ಅಂತಲೇ ಕ್ಲೀನಾಗಿ ಬರೀತಾ ಇರ್ತಾನೆ. ಚೆನ್ನಾಗಿ ಬರೀತಾನೆ. ಬರೀ ಅವ್ನು ಸ್ಕೂಲಿಂದ ಬಂದು ಸ್ವಲ್ಪ ತಿನ್ಕೊಂಡು ಮಲಗಿದ್ದು ಎದ್ದು ಮತ್ತೆ ಹೋಮ್ವರ್ಕ್ ಮಾಡ್ತಾರೆ. ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ. 8:30. ಇನ್ನೂ ಊಟ ಆಗಿಲ್ಲ. ಅವ್ನು ಸ್ಕೂಲಿಂದ ಬಂದು ಸ್ವಲ್ಪ ತಿನ್ಕೊಂಡು ಒಂದು ಹಾಫ್ ಆನ್ ಅವರ್ ಡೈಲಿ ಮಲಗ್ತಾನೆ. ಯಾಕಂದ್ರೆ ಸ್ಕೂಲಿಂದ ಬಂದು ಟಯರ್ಡ್ ಅನಿಸ್ತಾ ಇರುತ್ತೆ ನನಗಿದೆ. ಅಲ್ಲಿಂದ ಬಂದು ಅವ್ನು ಕುಂತಿದ್ದಾನಲ್ಲ ಸೋಫಾ, ಅದರ ಮೇಲೇ ಆರಾಮ್ಸೆ ನಿದ್ದೆ ಮಾಡಿಬಿಟ್ಟಿರ್ತಾನೆ. ಆಮೇಲೆ ಎದ್ದುಬಿಟ್ಟು ಏನಾದರೂ ಈಸ್ಕೊಂಡು ಮತ್ತೆ ತಿನ್ಕೊಂಡು ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡಿ ನಂತರ ಊಟ ಮಾಡಿ ಒಂದು 9:30 ಅಷ್ಟರಲ್ಲಿ ಮತ್ತೆ ಹೋಗಿ ಮಲಗ್ತಾನೆ. 9:30 10 ಗಂಟೆ ಅಷ್ಟರಲ್ಲಿ ಮಲಗ್ತಾರೆ. ಇನ್ನು ಊಟ ಮಾಡಿಲ್ಲ, ಮಾಡಬೇಕು. ಹೀರೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಇವಾಗ ಊಟ ಮಾಡೋದೇನೆ. ಸ್ವಲ್ಪ ಹಂಗಾದ್ರೂ ಊಟದ ಟೈಮಿಂಗ್ಸ್ ಲೇಟ್ ಆಯಿತು. ಇಷ್ಟು ದಿನ ಎಲ್ಲ ಬೇಗನೆ 7:30ಗೆಲ್ಲ ಅಡುಗೆ ಮಾಡಿಬಿಟ್ಟು 8 ಗಂಟೆಗೆಲ್ಲ ಊಟ ಮಾಡ್ತಿದ್ದೋ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾಕೆ ಅದು ಇದು ತಿಂದ್ಬಿಟ್ಟು ಹೊಟ್ಟೆ ತುಂಬಿರುತ್ತಲ್ಲ ಅಂತ ಹೇಳ್ಬಿಟ್ಟು ಬಜ್ಜಿ ಬೇಬಿ ಹೋಮ್ವರ್ಕ್ ಎಲ್ಲ ಮುಗಿಸಿ ನಂತರನೇ ಊಟ ಎಲ್ಲರದು. ಅವ್ನು ಹೋಮ್ವರ್ಕ್ ಮುಗಿಯೋವರೆಗೂ ಊಟ ಅಂತೂ ಮಾಡೋದಿಲ್ಲ. ಶೈಲೂ ಬರೋದಿಲ್ಲ ಅಂತ ಗೊತ್ತು. ಅವರಿಲ್ಲಂತಲೇ ನಾವು ಊಟ ಮಾಡೋದಿಲ್ಲ. ಹಾಗಾಗಿ ಹೀರೆಕಾಯಿ ಸಾಂಬಾರು ನನ್ನ ಫೇವ್ರೇಟ್ ಅಂತ ಹೇಳ್ಕೊಬೇಕು. ಅಂದರೆ ಇದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಮಾಡೋದಿಲ್ಲ. ಹಾಗೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಹೀರೆಕಾಯಿ ಸಾಂಬಾರು ರೆಡಿ. ಬನ್ನಿ ಊಟ ಮಾಡೋಣ. ನಿಮ್ಮ ಮನೇಲೆಲ್ಲ ಏನು ಊಟ ಮಾಡಿದ್ರಿ? ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ಬೆಳಗ್ಗೆ ಆಗಿರುತ್ತೆ. ಇದು ನೈಟು ನಾನು ವಾಯ್ಸ್ ಕೊಡ್ತಾ ಇರೋದಲ್ವಾ, ನೈಟ್ ಊಟದ್ದು. ಓಕೆ ಬಾಯ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.